ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡಯಟ್ ಏನು ಮಾಡಿಲ್ಲ. 2 ಡೇಸಿಂದ ಫುಲ್ ಚೀಟ್ ಮೀಲ್ಸ್ ಆಗಿಬಿಟ್ಟಿದೆ. ಚೀಟ್ ಮೀಲ್ಸ್ ಆಗಿ ವೆಯ್ಟು ಗೈನ್ ಆಗಿರುತ್ತೆ. ಸೊ ಆ ವೆಯ್ಟ್ ಆಗಿರೋ ಗೈನ್ನ ಯಾವ ಥರ ರೆಡ್ಯೂಸ್ ಮಾಡ್ಕೊಳ್ಳೋದು ಅಂತ ಒಂದು ಚಾಲೆಂಜ್ ಥರ ಮಾಡೋಣ ಅಂತ ಅಂದ್ಬಿಟ್ಟು. ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ರಿ, ಚೀಟ್ ಮೀಲ್ಸ್ ಮಾಡಿಬಿಡ್ತೀವಿ, ಅದಾದಮೇಲೆ ವೆಯ್ಟು ಸ್ಟ್ರಕ್ ಆಗಿಬಿಡುತ್ತೆ, ವೆಯ್ಟು ಸ್ಟ್ರಕ್ ಆಗಿಬಿಟ್ಟು ನಮ್ಗೆ ಹಿಂದೆ ಮುಂದೆ ಹೋಗ್ತಾ ಇಲ್ಲ, ಒಂದೇ ವೆಯ್ಟ್ ಇದೆ ಅಂದ್ಬಿಟ್ಟು. ಸೊ ನೀವು ಕೂಡ ಈ ಒಂದು ಡಯಟ್ನ, ಅಂದರೆ ಮಾಮೂಲಿ ಡಯಟೇ ಇರುತ್ತೆ. ಸೊ ವೆಯ್ಟ್ ಜಾಸ್ತಿ ಆದಮೇಲೆ ಮತ್ತೆ ಡಯಟ್ನ ಅಂದರೆ ಆ ವೆಯ್ಟ್ನ ರೆಡ್ಯೂಸ್ ಮಾಡ್ಕೊಳ್ಳೋದು ಹೇಗೆ ಅಂತ ಅಂದ್ಬಿಟ್ಟು. ಸೊ ಈ 2 ಡೇಸ್ ಅಂತೂ ಸಖತ್ತು ಚೀಟ್ ಮೀಲ್ಸು. ಸಾಟರ್ಡೆ ಬೆಳಗ್ಗೆ ನನ್ನ ವೆಯ್ಟ್ ಬಂದ್ಬಿಟ್ಟು 68.800. ಸಂಡೇ ಬೆಳಗ್ಗೆ ಬಂದ್ಬಿಟ್ಟು ನನ್ನ ವೆಯ್ಟ್ ಬಂದ್ಬಿಟ್ಟು 69.450. ಮಂಡೇ ನನ್ನ ವೆಯ್ಟ್ ಏನಿರುತ್ತೋ ಎಕ್ಸ್ಪೆಕ್ಟ್ ಮಾಡಲೇಬೇಕಾಗಿರೋವಂಥದ್ದು 70 ಇದ್ದರೂ ಹೇಳೋಕ್ಕಾಗಲ್ಲ, ಅಷ್ಟು ಚೀಟ್ ಮೀಲ್ಸ್ ಮಾಡಿದ್ದೀನಿ. ಏನೇನು ತಿಂದೆ, ಯಾಕೆ, ಎತ್ತ, ಏನಾಯಿತು ಅನ್ನೋದು ಕೂಡ ಹೇಳ್ತೀನಿ ಸ್ನೇಹಿತರೆ. ಸ್ಯಾಟರ್ಡೆ ಫುಲ್ ಡೇ ನಾನು ಚೆನ್ನಾಗೇ ಡಯಟ್ ಮಾಡಿದೆ, ಓಕೆನಾ. ಫುಲ್ ಡೇ ಮಾಡಿದ್ದೆ. ಬಟ್ ಏನಾಯಿತು ಅಂತಂದರೆ, ಕರೆಕ್ಟಾಗಿ ಒಂದು 8 ಗಂಟೆ ಅನಿಸುತ್ತೆ, 8 ಗಂಟೆ 9 ಗಂಟೆಗೆ ಮಕ್ಕಳು ರೈಸ್ ತಂದಿದ್ರು. ಅಂದರೆ ಫ್ರೈಡ್ ರೈಸ್, ಅವ್ರಿಗೆ ಅವಾಗವಾಗ ತರಿಸ್ಕೊಡ್ತಾ ಇರ್ತೀನಿ. ಫ್ರೈಡ್ ರೈಸ್ ಅಂದರೆ ತುಂಬ ಇಷ್ಟ ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಯಾವಾಗಾದರೂ. ಅದೇನಾಗೋಯ್ತು, ಒಂದು 2 ತುತ್ತು ಬಾಯಿಗೆ ಹಾಕ್ಕೊಂಡು ಫುಲ್ ಕ್ರೇವಿಂಗ್ಸ್ ಆಗೋಯ್ತು ನನಗೆ. ಸಿಕ್ಕಾಪಟ್ಟೆ ಅಂದರೆ ಏನಾದರೂ ಆಗಲಿ ಇವತ್ತು ಈ ರೈಸ್ನ ತಿನ್ನಬೇಕು ಅಂತಂದರೆ, ತುಂಬ ದಿನ ಆಗೋಗಿರುತ್ತಲ್ಲ ನಾನು ರೈಸ್ ತಿಂದು. ಒಂದು 2 ಆದಷ್ಟು ಕಂಟ್ರೋಲ್ ಮಾಡ್ಕೊತೀನಿ. ನಿನ್ನೆ ಇನ್ನೊಂದು ಏನಾಯಿತು ಅಂತಂದರೆ, ಮಳೆ, ಚಳಿ ಮಳೆ. ಆ ವೆದರ್ಗೂ ಅದಕ್ಕೂ ನನಗೆ ಈ ರೈಸ್ ತಿನ್ನಲೇಬೇಕು ಅಂತ ಒಂದು ಪ್ಲೇಟ್ ಫುಲ್ ರೈಸ್ ನಾನೇ ತಿಂದಿದ್ದೀನಿ. ಆ ಒಂದು ಫುಲ್ ಪ್ಲೇಟೇ ಏನಿಲ್ಲ ಅಂದರೂ 750 ಗ್ರಾಮ್ಸ್ ಮೇಲೇ ಇರುತ್ತೆ ಅಷ್ಟು ರೈಸು. ಅಂದರೆ ತುಂಬಾ ಇರುತ್ತೆ, ಒಂದು ಪ್ಲೇಟ್ ಅಂದರೆ ಜಾಸ್ತಿನೇ ಇತ್ತು. ನನಗೆ ಗೊತ್ತಿರೋ ಪ್ರಕಾರ ತುಂಬಾ ತಿಂದ್ಬಿಟ್ಟೆ, ಓಕೆನಾ. ಸೊ ಹಂಗಾಗಿನೇ ಇವತ್ತು ಬೆಳಗ್ಗೆ ನೋಡಿದ್ರೆ 650 ಗ್ರಾಮ್ಸು ಜಾಸ್ತಿ ಆಗ್ಬಿಟ್ಟಿದೆ. ಅಂದರೆ ಡೈಜೆಷನ್ ಆಗಿರಲ್ಲ, ಓಕೆನಾ. ಒಂದು ರೈಸ್ ತಿನ್ನೋದ್ರಿಂದ ನೋಡಿ ಎಷ್ಟು ಎಫೆಕ್ಟು. ಜಸ್ಟು ನೈಟ್ ಒಂದು ಟೈಮು ಫುಲ್ಲಾಗಿ ತಿಂದಿದ್ದಕ್ಕೆ ಒಂದೇ ದಿನಕ್ಕೆ 650 ಗ್ರಾಮ್ಸು ಜಾಸ್ತಿ ಆಯಿತು. ಇನ್ನು ಸಂಡೇ, ಇವತ್ತು ನನ್ನ ಹಸ್ಬೆಂಡ್ ಬರ್ಡೇ. ಇವತ್ತಿನ ಬರ್ಡೇಗೆ ಫುಲ್ ಚೀಟ್ ಮೀಲ್ಸ್ ಮಾಡಿದ್ದೀನಿ, ಓಕೆನಾ. ನನ್ನ ಬರ್ಡೇಗೂ ನಾನು ಚೀಟ್ ಮೀಲ್ಸ್ ಮಾಡಿಲ್ಲ, ಲೈಟಾಗಿ ಮಾಡಿದ್ದೆ. ಬಟ್ ಹಸ್ಬೆಂಡ್ ಬರ್ಡೇಗೆ ಸಿಕ್ಕಾಪಟ್ಟೆ ಚೀಟ್ ಮೀಲ್ಸ್ ಮಾಡಿಬಿಟ್ಟಿದ್ದೀನಿ. ಏನೇನು ತಿಂದೆ ಅಂತ ಕೂಡ ಹೇಳ್ತೀನಿ. ಅದಕ್ಕೂ ಮೊದಲು ಈ ಒಂದು ನಾಳೆ ಇನ್ನೊಂದು 450 ಗ್ರಾಮ್ಸ್ ಇಟ್ಕೊಳ್ಳೋಣ, ಓಕೆನಾ. ಒಂದು 850ನೋ 69.900 ಆದರೂ ಕೂಡ ಶಾಕ್ ಆಗೋವಂಥದ್ದು ಏನೂ ಇಲ್ಲ. ಅಂದರೆ ಚೀಟ್ ಮೀಲ್ಸ್ ಆಗೋಗುತ್ತೆ. ನಾನು ಯಾವಾಗಲೂ ಹೇಳ್ತೀನಲ್ವಾ, ನಾವು ಲೈಫ್ ಟೈಮು ಒಂದೇ ಥರ ಫುಡ್ಡನ್ನು ಇದು ಮಾಡ್ಕೊಳಕ್ಕಾಗಲ್ಲ. ಯಾವಾಗಾದರೂ ಬಿಡ್ತೀವಿ, ಒಂದು 3-4 ಡೇಸ್ ಚೀಟ್ ಮೀಲ್ಸ್ ಆಗುತ್ತೆ. ಅದರಿಂದ ಒಂದು 1 kg 2 kg ಜಾಸ್ತಿ ಆದರೂ ಕೂಡ ಮತ್ತೆ ಅದರ ಒಂದು ಏನಂತೀವಿ, ಮೋಟಿವೇಟ್ ಬಿಡ್ದಿರ, ಡಿಸಪಾಯಿಂಟೆಡ್ ಆಗ್ದಿರಾ, ಡಿಮೋಟಿವೇಟ್ ಆಗ್ದಿರಾ, ಮತ್ತೆ ಮೋಟಿವ್ ಆಗಿ ನಾವು ಅದನ್ನು ಮಾಡಬೇಕು ಅಂತಲೇ ನಾನು ಯಾವಾಗಲೂ ಅಂತ ಇರ್ತೀನಿ. ಸೊ ನಾನಂತೂ ನನ್ನ ಟಾರ್ಗೆಟ್ ಆಗೋವರೆಗೂ ಬಿಡಲ್ಲ. ಬಟ್ ಈ ಬ್ಯುಸಿ ಶೆಡ್ಯೂಲಲ್ಲಿ ಒಂದೊಂದು ಸಲ ಅನಿಸ್ಬಿಡುತ್ತೆ, ಅಯ್ಯೋ ಬಿಟ್ಬಿಡೋಣವಾ, ಅದು ಇದು 2 ಇದು ಮಾಡೋಕ್ಕಾಗುತ್ತಾ ಅಂತ ಅನಿಸುತ್ತೆ, ಫಸ್ಟ್ ಅನಿಸೋದು. ಬಟ್ ಈ ಸಲ ಮಾತ್ರ ತುಂಬ ಸ್ಟ್ರಾಂಗಾಗಿ ಅಂದ್ಕೊಂಡಿದ್ದೀನಿ, ಚೆನ್ನಾಗಿ ಮಾಡ್ಕೊಂಡು ಹೋಗಲೇಬೇಕು. ಅದು 6 ತಿಂಗಳಲ್ಲ, ನನಗಿವಾಗ ಕರೆಕ್ಟಾಗಿ ಒಂದು 12 kgನೇ ಟಾರ್ಗೆಟ್ ಇಟ್ಕೊಂಡಿದ್ದೀನಲ್ವಾ. ಈ 12 kgಗೆ ಒಂದು 7-8 ತಿಂಗಳಾದರೂ, ವರ್ಷ ಆದ್ರೂ ನೋ ಪ್ರಾಬ್ಲಮ್. ಯಾಕಂತಂದರೆ ಈ ಥರ ಒಂದೊಂದು ಸಲ ಚೀಟ್ ಮೀಲ್ಸ್ ಆಗಿಬಿಡುತ್ತೆ, ಮತ್ತೆ ಗೇನ್ ಆಗ್ತೀವಿ, ಮತ್ತೆ ಲಾಸ್ ಆಗ್ತೀವಿ. ಬಟ್ ಫೈನಲಿ ಏನೇ ಆಗಲಿ ನಾವು 58ಗೆ ಬರಬೇಕು. ಸೊ ಅದನ್ನು ನಾನು ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ. ಹಾಗಾಗಿನೇ ಇನ್ನು ಇಲ್ಲಿ ಹಸ್ಬೆಂಡ್ ಬರ್ಡೇ ಅಂತ ಹೇಳಿದ್ನಲ್ವ, ಏನೂ ಸೆಲೆಬ್ರೇಟ್ ಮಾಡಲ್ಲ. ಯಾಕೆ ಅಂತಂದರೆ ನನ್ನ ಹಸ್ಬೆಂಡು ಯಾವಾಗಲೂ ನಮ್ಗೆ ಹೇಳೋದು, ನನ್ನ ಬರ್ಡೇ ಆಗಿರ್ಬೋದು, ಅವರು ಆ ಬರ್ಡೇಗೆ ಒಂದಕ್ಕೆ ಅವರು ನನ್ನ ಬರ್ಡೇ ಥರ ಸೆಲೆಬ್ರೇಟ್ ಮಾಡಬೇಡಿ ಪ್ಲೀಸ್ ನನಗಿಷ್ಟ ಆಗಲ್ಲ ಅಂತ. ಅವರು ಯಾವಾಗಲೂ ಅಷ್ಟೇ ತುಂಬ ಸಾಧು ಪ್ರಾಣಿ ಥರ ತುಂಬ ಸಿಂಪಲ್ಲಾಗಿರ್ತಾರೆ. ಸೆಲೆಬ್ರೇಷನ್ಸ್ ಇಷ್ಟಪಡಲ್ಲ, ಆಡಂಬರ ಇಷ್ಟಪಡಲ್ಲ, ತುಂಬ ಜೋರಿರೋದು, ಒಂಥರ ಕ್ವೈಟ್ ಪರ್ಸನ್ ಅಂತ ಹೇಳ್ಬೋದು. ಒಂದೊಂದು ಸಲ ನೋಡ್ತಾ ಇದ್ದರೆ ಕೆಲವೊಂದು ಸಲ ಕೋಪ ಬರೋದುಂಟು, ಕೆಲವೊಂದು ಸಲ ಇಷ್ಟೊಂದು ಒಳ್ಳೆ ಮನುಷ್ಯನಾಗ ಹೆಂಗಿರ್ತೀಯಪ್ಪ ನೀನು ಅನಿಸ್ಬಿಡುತ್ತೆ ನನಗೇ.
ಅಷ್ಟು ವರ್ಣ್ಸೋಕೆ ಪದನೇ ಇಲ್ಲ ಆ ವ್ಯಕ್ತಿಗೆ. ಸೊ ಹಂಗಾಗಿ ನನ್ನ ಬರ್ಡೇಗೆ ಏನೂ ಬೇಡ, ನನಗೆ ಸೆಲೆಬ್ರೇಟ್ ಮಾಡಲೇಬಾರ್ದು ಅಂತ 1 ವೀಕಿಂದನೇ ಇದು ಮಾಡ್ತಾಯಿದ್ರು. ಏನೇ ಆಗಲಿ ನನಗೆ ಏನೂ ತರಿಸ್ಬಾರ್ದು, ಏನು ಗಿಫ್ಟ್ ಎಲ್ಲ ಇದು ಮಾಡಬಾರ್ದು ಅಂತ. ಸರಿ ಬಿಡಪ್ಪ ಆಯಿತು ಅಂತ ಅಂದ್ಬಿಟ್ಟು, ಸರಿ ನಾನ್ ವೆಜ್ಜು ಕೂಡ ಮಾಡ್ತಾ ಇರಲಿಲ್ಲ ಕೆಲವೊಂದು ವರ್ಷಗಳಿಂದ. ಆಮೇಲೆ ಇಲ್ಲ ಇನ್ನು 4 ಡೇಸ್ ಇದೆ ಅಲ್ವಾ, ಬುಧವಾರ ಆದಮೇಲೆ ನಾವು ನಾನ್ ವೆಜ್ ತಿನ್ನೋಕ್ಕಾಗಲ್ವಲ್ವ, ನಾನ್ ವೆಜ್ಜೇ ಮಾಡಿಬಿಡಿ ಇವತ್ತು ಅಂತಂದರು. ಸೊ ಹಾಗಾಗಿನೇ ಬಿರಿಯಾನಿ ಮತ್ತು ಚಿಕನ್ ಗ್ರೇವಿ ಮಾಡಿದ್ದೆ. ಸೊ ನಿನ್ನೆ ಸ್ಯಾಟರ್ಡೆ ಹಂಗಾಯ್ತಾ, ಇವತ್ತು 2 ಟೈಮ್ಸು ಫುಲ್ ಬಿರಿಯಾನಿ. ಯಾಕಂತಂದರೆ ನನಗೂ ಕೂಡ ಈ ಬುಧವಾರ ಆಗ್ಬಿಟ್ಟ ಮೇಲೆ ಸ್ನೇಹಿತರೆ, ಆಮೇಲೆ ನಾನು ಚಿಕನ್ ತಿನ್ನೋಕ್ಕಾಗಲ್ಲ, ಬಿರಿಯಾನಿ ತಿನ್ನೋಕ್ಕಾಗಲ್ಲ. ಅಂದರೆ ಒಂದು ವಾರದ ಮೇಲೆ ಆಗೋಗುತ್ತೆ, ಹೆಚ್ಚು ಕಮ್ಮಿ 1 ವಾರ ಅಂತೀನಿ, 1 ತಿಂಗಳು ಫುಲ್ ಆ್ಯಂಡ್ ಫುಲ್ಲು ನಾನ್ ವೆಜ್ ಇರೋಲ್ಲ, ಎಗ್ಗಿರಲ್ಲ. ಸೊ ಹಂಗಾಗಿನೇ ಈ ಬುಧವಾರದವರೆಗೂ ಹಂಗೋ ಹಿಂಗೋ ಓಡಿಸ್ಬಿಡೋಣ, ಮಂಗಳವಾರನೂ ಚಿಕನ್ ತಿನ್ನಬೇಕು, ಬುಧವಾರನೂ ಚಿಕನ್ ತಿಂದ್ಬಿಡೋಣ ಅಂತ ಫಿಕ್ಸ್ ಆಗಿದ್ದೀವಿ. ಇನ್ನು ಶ್ರಾವಣ ಬಂತು ಅಂದರೆ 1 ಮಂತು ತಿನ್ನಲ್ಲ ಅಲ್ವಾ, ವರಮಹಾಲಕ್ಷ್ಮಿ ಹಬ್ಬ, ಶ್ರಾವಣ, ಗಣೇಶ ಹಬ್ಬ ಮುಗಿಯೋವರೆಗೂ ತಿನ್ನಬಾರ್ದು ಅಂತ ಅಂದ್ಕೊಂಡಿದ್ದೀವಿ. ಸೊ ಹಾಗಾಗಿನೇ ಮನೆಯಲ್ಲೂ ಮಾಡಲ್ಲ, ಔಟ್ಸೈಡು ತಿನ್ನಲ್ಲ. ಸೊ ಹಂಗಾಗಿನೇ ಇನ್ನು ಫುಲ್ ಆ್ಯಂಡ್ ಫುಲ್ ತಿಂದಿದ್ದೀನಿ. ನೋಡಬೇಕು, ಅದು 2 ಟೈಮ್ಸ್, 1 ಟೈಮ್ ಅಲ್ಲ 2 ಟೈಮ್ಸು ಬಿರಿಯಾನಿ ವಿತ್ ಚಿಕನ್ ಗ್ರೇವಿ ಸಖತ್ತಾಗಿ ತಿಂದಿದ್ದೀನಿ. ಆ್ಯಂಡ್ ಇವತ್ತಂತೂ ಲಿಟ್ರಲಿ 1 ಲೀಟರ್ ವಾಟ್ರ್ ಕೂಡ ಕುಡ್ದಿಲ್ಲ. ಯಾಕಂತಂದರೆ ವೆದರ್ ಅಂತೂ ಫುಲ್ ಆ್ಯಂಡ್ ಫುಲ್ ಚೀಟ್ ಮೀಲ್ಸ್ ಆಯ್ತಲ್ವಾ, ಸರಿ ಹೆಂಗಿದ್ರು ಚೀಟ್ ಮೀಲ್ಸ್ ಆಗಿದೆ ಬಿಡು ಅಂತ ಅಂದ್ಬಿಟ್ಟು 1 ಲೀಟ್ರ್ ನೀರು ಕೂಡ ಕುಡ್ದಿಲ್ಲ ಲೆಕ್ಕ ಆಗ್ದಂಗೆ. ಇನ್ನು ಹಸ್ಬೆಂಡ್ ಏನು ಮಾಡಿದರು ಅಂದರೆ ಐಸ್ ಕ್ರೀಮ್ ತರಿಸ್ಕೊಟ್ಟಿದ್ರು ಎಲ್ರಿಗೂ. ಅದು ಏನು ಮಾಡಿಬಿಟ್ಟಿದ್ದೀನಿ, ಬಟರ್ ಸ್ಕಾಚ್ 1 ಕೋನ್ ಫುಲ್ಲು, ಅದಾದಮೇಲೆ ಇನ್ನೊಂದು ಫ್ಯಾಮಿಲಿ ಪ್ಯಾಕಲ್ಲಿ ಬಟರ್ ಸ್ಕಾಚು ವೆನ್ನೆಲ್ಲ 2 ತರಿಸಿದ್ರು. ಸೊ ಅದು ಫುಲ್ ಆ್ಯಂಡ್ ಫುಲ್ ತಿಂದಿದ್ದೀನಿ. ಇನ್ನು ವೆಯ್ಟ್ ಲಾಸ್ ಅಲ್ಲ, ವೆಯ್ಟ್ ಗೇನ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಸೊ ಅದೇ ಹೇಳ್ತಾ ಇಲ್ವಾ, ಫುಲ್ಲು ರೈಸು, ಫುಲ್ಲು ಐಸ್ ಕ್ರೀಮು, ಇದೇ ಥರ ನಾವು ತಿಂದ್ಬಿಟ್ರೆ ವೆಯ್ಟ್ ಅನ್ನೋದು ತುಂಬ ಗೇನ್ ಆಗುತ್ತೆ ಅಂತ ಅಂದ್ಬಿಟ್ಟು. ಇನ್ನು ಇಲ್ಲೊಬ್ಬರು ಕಸ್ಟಮರ್ಗೆ ಒಂದು ಲಾಂಗ್ ಫ್ರಾಕ್ ಹೊಲ್ದಿದ್ದೆ, ಅವರಂತೂ ಅಕ್ಕ ಸೂಪರಾಗಿದೆ ಅಕ್ಕ, ಚೆನ್ನಾಗಿ ಬಂದಿದೆ ಅಂತಿದ್ರು. ನಾನು ಒಂದು ವೀಡಿಯೋ ಮಾಡ್ಕೋಬೋದಾ ಅಂತ ಕೇಳಿದೆ. ಆಯಿತು ಅಕ್ಕ ಮಾಡ್ಕೊಳ್ಳಿ ಅಂತಂದರು. ಸೊ ಈ ಥರ ಕಸ್ಟಮರ್ಸು ಸ್ವಲ್ಪ ಇದು ಒಪ್ಕೊಂಡ್ರೆ ಮಾತ್ರ ತುಂಬ ಖುಷಿಯಾಗುತ್ತೆ. ಅವ್ರು ಕಸ್ಟಮೈಸ್ ಮಾಡಿಸ್ಕೊತಾರಲ್ವ, ಅಕ್ಕ ತುಂಬ ಚೆನ್ನಾಗಿದೆ ಅಂತ ಅಂದರು. ಅವ್ರಿಗೆ ಒಂಥರ ಹ್ಯಾಪಿ, ಅಕ್ಕ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಅಕ್ಕ ಅಂದ್ಬಿಟ್ಟು. ಇನ್ನು ನೋಡಿದ್ರಲ್ವ ಸಂಡೇ ಸ್ಪೆಷಲ್ಲು. ಸೊ ಇದಾದಮೇಲೆ ಐಸ್ ಕ್ರೀಮು, ಅಯ್ಯೋ ಯಾಕೆ ಹೇಳ್ತೀರಾ, ಇನ್ನು ಅವ್ರಿಗೆ ಸೆಲೆಬ್ರೇಷನ್ ಅದು ಇದು ಇಷ್ಟ ಇರಲ್ವಲ್ಲ. ಸೊ ನಾವು ನಾರ್ಮಲಾಗಿ ಸಂಡೇ ಹೇಗೆ ಹೋಗುತ್ತೋ ಹಾಗೆ ಅವ್ರ ಕಡೆ ಒಂದು ಸ್ವಲ್ಪ ಇದು ಮಾಡಿಕೊಂಡು ಹಿಂಗೆ ಸ್ವಲ್ಪ ರಿಲೇಟಿವ್ಸ್ ಒಬ್ಬರು ಬಂದಿದ್ದರು, ಅವ್ರ ಜೊತೆ ಸ್ವಲ್ಪ ಮಾತಾಡಿಕೊಂಡು ಡೇ ಅಂತ ಹೋಯ್ತು. ಲಾಸ್ಟಲ್ಲಿ ಅದೇ ಇವತ್ತು ಕೊಡ್ತೀನಿ ಅಂತ ಹೇಳಿದ್ದೆ, ಪಾಪ 3 ಡೇಸ್ ಪ್ಯಾಕೆ ಕೊಡಬೇಕಿತ್ತು ಲಾಂಗ್ ಫ್ರಾಕು. ನಾನು ಹಿಂಗೆ ಬೇರೆದೆಲ್ಲ ಹೊಲ್ಕೊಂಡಿದ್ಬಿಟ್ಟಿದ್ದೆ. ಸೊ ಹಂಗಾಗಿ ಇವತ್ತು ಕಸ್ಟಮರ್ಗೆ ಹೊಲ್ದಾಯ್ತು. ಇನ್ನು ನಾಳೆ ನನ್ನ ವೆಯ್ಟು ರಿವ್ಯೂ ಮಾಡ್ತೀನಿ ಸ್ನೇಹಿತರೆ. ನೆಕ್ಸ್ಟು ಸಂಡೇ ಅಷ್ಟರೊಳಗಡೆ ನಾಳೆ ವೆಯ್ಟ್ ನೋಡಿಬಿಟ್ಟು ನಾನು ಟಾರ್ಗೆಟ್ ಇಟ್ಕೊತೀನಿ. 1 ವೀಕ್ಗೆ ಏನಾದರೂ ಆಗಲಿ ಚಿಕನ್ ಮಂಗಳವಾರ ಬುಧವಾರ ತಿಂದರೂ ಕೂಡ ಪೋಷನ್ ಕಂಟ್ರೋಲ್ ಇಟ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಏನೇ ಆಗಲಿ ಸ್ಟ್ರಿಕ್ಟಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಈ 69 68 ದಾಟಿಬಿಡ್ಬೇಕು ನಾನು, 67 ನೋಡಲೇಬೇಕು ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಅದೇನೇ ಆಗಲಿ 67 ನೋಡಲೇಬೇಕು ನೆಕ್ಸ್ಟ್ ವೀಕಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಸಂಡೇ ದಾಟೋಷ್ಟ್ರೊಳಗೆ ಸ್ಟ್ರಿಕ್ಟಾಗಿ ಮಾಡೋಣ ಅಂತ, ಅಟ್ಲೀಸ್ಟ್ 68ವರೆಗಾದರೂ ಹೋಗ್ಬಿಡ್ಬೇಕು ಅಂತ. ಹತ್ರ 2 kg ಅಂತೂ ಆಗ್ತೀನೋ ಇಲ್ವೋ, ಬಟ್ ಏನೇ ಆಗಲಿ ಮಾಡಲೇಬೇಕು ಅನ್ನೋ ಚಾಲೆಂಜ್ ಅಂತೂ ತೊಗೊಳ್ಳೋಣ ಅಂತ. ಮತ್ತು ನಾಳೆಯಿಂದ ಸ್ಟ್ರಿಕ್ಟಾಗಿ ಮಾಡೋಣ, 1 ವೀಕ್ ಚಾಲೆಂಜ್ ತೊಗೊಳ್ಳೋಣ. ಎಷ್ಟಾಗುತ್ತೋ ಅಷ್ಟು ನೀಟಾಗಿ ಮಾಡಿದ್ರೆ, ನಾನು ಫಸ್ಟೆಲ್ಲ ತೋರಿಸಿಲ್ವಾ, ದಿನಕ್ಕೆ 300 ಗ್ರಾಮ್ಸು ಸ್ನೇಹಿತರೆ ಆರಾಮಾಗಿ ಆಗಿಬಿಡುತ್ತೆ. 300 400 ಆರಾಮಾಗುತ್ತೆ. ಎಲ್ಲೋ ಒಂದು ಕಡೆ ನಾವು ಫುಡ್ ತೊಗೊಂಡು ಎಡವೋದ್ರಿಂದನೇ ಹಂಗೆ ಹಿಂಗೆ ಆಗುತ್ತೆ ಅಷ್ಟೇ. ಸೊ ಹಂಗಾಗಿನೇ ಹೇಳಿದ್ದೀನಿ 2 ಡೇಸ್ ಚಿಲ್ಲಿ. ಇನ್ನು ವೀಡಿಯೋನೂ ಹಾಕೋದು ಬೇಡ ಅಂದ್ಕೊಂಡೆ, ಬಟ್ ನೆನ್ನೆನೂ ಹಾಕಿಲ್ಲ, ಇವತ್ತಾದರೂ ಹಾಕೋಣ ಅಂತ ಅಂದ್ಬಿಟ್ಟು ಹಾಕಿದ್ದೀನಿ. ನಾಳೆ ನನ್ನ ವೆಯ್ಟ್ ಎಷ್ಟಿದೆ ಏನು, ಮತ್ತು ನಾಳೆಯಿಂದ ಸ್ಟ್ರಿಕ್ಟಾಗಿ ಡಯಟ್ ಸ್ಟಾರ್ಟ್ ಮಾಡೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾಳೆ ಸಿಗೋಣ.